ವಿಡಿಯೋ ನೋಡ್ತಾ ಇರೋ ನಿಮ್ಗೆಲ್ರಿಗೂ ಎಲ್ಲದಕ್ಕೂ ತುಂಬ ಹೃದಯದ ಧನ್ಯವಾದಗಳು. ನಾನು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕವನ ಬರೆದಿದ್ದೀನಿ. ಅವರು ಅದ್ವಿತೀಯ ನಟನಾಗಿದ್ದರು, ತಮಗೆಲ್ರಿಗೂ ಗೊತ್ತೇ ಇದೆ. ಅವರು ಮರಣಾನಂತರ 2 ಕಣ್ಣುಗಳನ್ನು ಅಂಧರಿಗೆ ಕೊಟ್ಟು ಅವರ ಬಾಳಿಗೆ ಬೆಳಕಾದರು, ದೇಶಕ್ಕೆ ಮಾದರಿ ಆದರು. ಮತ್ತು ನಾನು ಕವನನ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಮತ್ತು ಕನ್ನಡಿಗರಿಗೂ ಅರ್ಪಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್. ಕವನ ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ರಾಜಕುಮಾರ. ಕನ್ನಡಿಗರ ಕುವರ ನಮ್ಮ ಸುಂದರ ರಾಜಕುಮಾರ, ನಮ್ಮೆಲ್ಲರ ಪ್ರೀತಿಯ ಬೆಳ್ಳಿ ತೆರೆಯ ಗಾಯಕ ನಟ ರಣಧೀರ. ಮದುವೆಯಾಗಿ ಪಾರ್ವತಮ್ಮನವರ ಹಿಡಿದಿರಿ ಕರ, ಭಾವಚಿತ್ರಕ್ಕೆ ಅರ್ಪಿಸುವೆವು ಶ್ರೀಗಂಧದ ಹಾರ. ರೂಪದಲ್ಲಿ ಮನ್ಮಥನಂತೆ ಹೊಳೆದು, ಚರಿತ್ರೆಯಲ್ಲಿ ದಂತಕಥೆಯಾಗಿ ಹರಿದು, ನಟನೆಯಲ್ಲಿ ಅದ್ವಿತೀಯನಾಗಿ ಮೆರೆದು, ಕೋಟಿ ಕೋಟಿ ಜನಸಾಗರದ ಒಲವು ಪಡೆದು, 70ರಲ್ಲೂ 40ರ ಹಾಗೆ ಸತತ ಯೋಗ ಮಾಡಿತು ಹಾಗೆ. ಅಂದ ಚಂದವೆಲ್ಲ ನಗೆಯಲ್ಲಿ ಮಿನುಗಿ, ಇಹದಿಂದ ದೂರಾದಿರು ನಮ್ಮನ್ನೆಲ್ಲ ಅಗಲಿ. ಕೋಗಿಲೆ ಕಂಠ ಹರಿಸಿ, ಕಿವಿಗೆ ಇಂಪೆನಿಸಿ, ಮನಕ್ಕೆ ತಂಪೆನಿಸಿ, ಗಾನ ಗಾಂಧರ್ವ ಎನಿಸಿ, ಅನ್ಯ ಭಾಷೆಯ ಮೋಹದ ದೂರದಿಂದ ಉಳಿದು, ಕಲಾ ಬದುಕನ್ನು ಕನ್ನಡಕ್ಕೆ ಮೀಸಲಾಗಿಸಿ, ನಮ್ಮ ಭಾಷೆಯ ಅಭಿಮಾನ ಮೆರೆಸಿ, ಅಪ್ಪಟ ಕನ್ನಡಿಗ ಎನಿಸಿದಿರಿ. ಡಾಕ್ಟರೇಟ್ ಪಡೆದು ಪದ್ಮಭೂಷಣ ನೆನೆಸಿ, ದಾದಾ ಸಾಹೇಬ್ ನಿಮ್ಮನ್ನು ಅಲಂಕರಿಸಿ, ನಿಮಗೆ ನೀವೇ ಸಾಟಿ ಎನಿಸಿದಿರಿ. ಹಿಮಾಲಯದೆತ್ತರ ಕೀರ್ತಿ ಶಿಖರ ಮುಟ್ಟಿದರೂ, ಅಸಂಖ್ಯ ಪ್ರಶಸ್ತಿ ಪಡೆದಿದ್ದರೂ, ವಿಭಿನ್ನ ಪಾತ್ರಗಳಿಗೆ ಸೈ ಎನಿಸಿ ಉತ್ತಮೋತ್ತಮ ನಟ ಎನಿಸಿದ್ದರೂ, ವಿನಯ ತುಂಬಿ ನಲಿದು ಚಿತ್ರರಂಗಕ್ಕೆ ಮಾದರಿ ಆದಿರಿ. ನೀರನ್ನು ತೊರೆದ ತಾವರ ಹಾಗೆ, ಹೊಳೆವ ರವಿಗೆ ಗ್ರಹಣ ಹಿಡಿದ ಹಾಗೆ, ಬೆಳದಿಂಗಳಿಲ್ಲದ ರಾತ್ರಿಯ ಹಾಗೆ, ನೀವಿಲ್ಲದೆ ಚಿತ್ರರಂಗ ಇರುವುದು ಹೀಗೆ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.